ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವು ಕುಟುಂಬಗಳು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಬಂದೊದಗಿದ್ದು ವಾಸಿಸಲು ಆಶ್ರಯವಿಲ್ಲದೆ ಹಲವಾರು ಕುಟುಂಬಗಳು ಪರದಾಡುವಂತಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ 10 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ವಾರ್ಡ್ ನಂಬರ್ 13ರ ಕೆಂಗೇರಿ ಮಡ್ಡಿಯಲ್ಲಿ ವಾಸಿಸುತ್ತಿದ್ದ 30 ಶೆಡ್ಗಳನ್ನು ಜೆಸಿಬಿ ಮೂಲಕ ನೆಲಸಮ ಮಾಡಲಾಗಿದೆ. ಇದೀಗ ಸ್ಥಳೀಯ ರಾಜಕೀಯ ತಿಕ್ಕಾಟದಿಂದ ಪುರಸಭೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ತೆರವು ಕಾರ್ಯಾಚರಣೆ ನಡೆಸಲಾಗಿದೆ ಎನ್ನಲಾಗಿದೆ. ಮನೆಯಲ್ಲಿದ್ದ ವಸ್ತುಗಳನ್ನು ತೆಗೆಯಲು ಬಿಡದ ಅಧಿಕಾರಿಗಳು ಉಟ್ಟ ಬಟ್ಟೆಯಲ್ಲೇ ಕುಟುಂಬಗಳನ್ನು ಹೊರಹಾಕಿದ್ದಾರೆ. ಮನೆಗಳನ್ನು ಕಳೆದುಕೊಂಡ ಕುಟುಂಬಗಳು ನಮಗೆ ಪರ್ಯಾಯವಾಗಿ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಗೋಗರೆದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸಲಿಲ್ಲ. ಹೇಗೋ 20 ಕುಟುಂಬದವರು ಬಾಡಿಗೆ ಮನೆ, ಕೆಲವರು ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಆದರೆ ಅದರಲ್ಲಿ 8 ಕುಟುಂಬಗಳಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಸಿಗದೆ ಬೀದಿಗೆ ಬಿದ್ದಿದ್ದಾರೆ. ನಿನ್ನಿಂದ ನೋಡ್ತಿರ್ಬೇಕ್ರಿ ಇಲ್ಲಿ ಶೆಡ್ ಎಲ್ಲ ಯಾವ ಥರ ಆಗಿದಾವಂತ. 35 ಮನೆಗಳು ಬಡವರೆಲ್ಲ ಶೆಡ್ ಹೊಡ್ಕೊಂಡು ಇಲ್ಲಿ ಜೀವನ ಮಾಡತ್ತಿದ್ರು. ಏಕಾಏಕಿ ಬಂದು ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದೇನಿಲ್ಲ. ರಾತ್ರಿ ಬಂದು ಬೆಳಗಿನ ಜಾವ ಬಿಸಿಲು ಅಂದು ಮಳೆ ಅಂದು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಜೀವನ ಮಾಡಕತ್ತಿದ್ರು. ಅಂಥದ್ರೊಳಗೆ ಶೆಡ್ ಕೀಳಿಸ್ತೀವಿ ಅಂತೇಳಿ 20 ಮಂದಿ ಪೊಲೀಸರು, ತಹಶೀಲ್ದಾರ್ ಆಫೀಸ್ದವರು, ಎಲ್ಲ ಥರದವ್ರು ಆಫೀಸ್ದವರು ಬಂದು ನಿಮ್ಮ ಕಾಲು ಮುಗಿತೀವಿ, ಶೆಡ್ ಕೀಳ್ಸಕ್ಕೆ ಹೋಗ್ಬೇಡ್ರಿ, ನಾವು ಕಿತ್ಕೊಂತೀವಿ, ಒಂದು ಸ್ವಲ್ಪ ಸಮಾಧಾನ ಇಡ್ರಿ ಅಂದ್ರೂ ಕೇಳಿಲ್ಲ. ಸಂಘಟನೆ ಎಲ್ಲ ಥರದ ಧ್ವಂಸ ಮಾಡಿ ಹೋಗಿದ್ದಾರೆ. ಏನು ಮಾಡಬೇಕು? ಊಟ ಮಾಡ್ಬೇಕಂತಂದು ಯಾವುದೂ ಬೇಳೆ ಇಲ್ಲ, ಏನಿಲ್ಲ, ಒಂದು ಭಾಂಡೆ ಸಾಮಾನು ಇಲ್ಲ, ಉಟ್ಕೊಳಕ್ಕೆ ಬಟ್ಟೆ ಇಲ್ಲ, ಏನಿಲ್ಲ. ಇದೇ ಥರ ನಾವು ಬಿಸಿಲೊಳಗೆ ನಿಂತು ಬಿಟ್ಟಿದ್ದೀವಿ. ಇದು ಇವತ್ತು ನಮಸ್ಕಾರ ಸರ್, ನಾವಿಲ್ಲಿ ರಬಕವಿ ಬನಹಟ್ಟಿ ತಾಲೂಕು ಮಾಲಿಂಗಪುರದ ಕೆಂಗೇರಿ ಮಡ್ಡಿ ಒಳಗೆ ಸರ್ಕಾರಿ ಜಾಗ ಐತ್ರಿ. ಇಲ್ಲಿ ಒಂದು 3 ಎಕರೆ. ಅಲ್ಲಿ ಹಲವಾರು ವರ್ಷಗಳಿಂದ ಏನು ಮಾಡ್ಕೊಂಡಿದ್ದೀವಿ, ನಾವೆಲ್ಲ ಏನೈತಲ್ರಿ ಶೆಡ್ ಹೊಡ್ಕೊಂಡಿದ್ದೀವಿ ರೀ ಸರ್. ಇದಕ್ಕೆ ಏನಾಗೈತಿ, ನಿನ್ನೆ ಬೆಳಗ್ಗೆ ಮುಂಜಾನೆ 5:30ರಿಂದ 6 ಗಂಟೆ ಒಳಗೆ ತಹಶೀಲ್ದಾರು, ಪೊಲೀಸ್ ಸಿಬ್ಬಂದಿ ತೊಗೊಂಬಂದ, ಮುನ್ಸಿಪಾಲ್ಟಿ JCBಗಳನ್ನು ತೊಗೊಂಬಂದ, ನಾವು ಇರ್ತಕ್ಕಂಥ ಎಲ್ಲ